ಗೋವಿಂದ ಕಾರಜೋಳ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರು ಮೇಲ್ಮನೆ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತಾಡಬೇಕಂತ ಕೇಳ್ಕೊಳ್ತೀವಿ. ಭಾರತ್ ಮಾತಾ ಕಿ ಜೋರಾಗಿ ಜೋರಾಗಿ ತೊಲಗಲಿ ತೊಲಗಲಿ ಜೋರಾಗಿ ಹೇಳಬೇಕು. ತೊಲಗಲಿ ತೊಲಗಲಿ. ಪಕ್ಷದ ಎಲ್ಲ ಮುಖಂಡರೇ, ಅಣ್ಣ ತಮ್ಮಂದಿರೇ, ತಾಯಿಯಂದಿರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, 3ನೇ ತಾರೀಕು RCB ಕ್ರಿಕೆಟ್ ಗೆದ್ದಾಗ ಇಡೀ ರಾಜ್ಯ ಸಂಭ್ರಮಿಸಿದೆ. ಈ ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗಿ, ಇದು ಬೇರೆ ವಿಚಾರ. ಆದರೆ 4ನೇ ತಾರೀಕು ಆ ಸಂಭ್ರಮದ ಕ್ರೆಡಿಟ್ ತಗೊಳ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಯಾರು? ಬಿಜೆಪಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್. ನಿಮ್ಮ ಕ್ರೆಡಿಟ್ ವಾರ್ನಲ್ಲಿ ನೀವು ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಮೆಟ್ಲ ಮೇಲೆ ಬನ್ನಿ, ಸ್ಟೇಡಿಯಂ ಬನ್ನಿ. ಮೊದಲು ಬರ್ತಿದ್ದು ಹೇಳ್ತಿದ್ರಲ್ಲ, ಶೆಟ್ಟಿಗೆ ಹೋಗೋಣ ಬನ್ನಿ ಅಂತ. ಗೊತ್ತಿದ್ಯಾ? ಶೆಟ್ಟಿಗೆ ಹೋಗೋಣ ಬನ್ನಿ ಅಂತ ಕರೀತಿದ್ರಲ್ಲ, ಇವರು ಮೆಟ್ಲ ಮೇಲೆ ಬನ್ನಿ, ಸ್ಟೇಡಿಯಂ ಬನ್ನಿ ಅಂತ ಕರೆದ್ರಲ್ಲ. ಕರೆದು ಮಾಡಿದ್ದೇನು? 11 ಜನರ ಪ್ರಾಣ ತೆಗೆದ್ರಲ್ಲ ನೀವು. ಸರ್ಕಾರ ತಪ್ಪು ಯಾರು? ಕಪ್ಪು RCBನು, ಆದ್ರೆ ತಪ್ಪು ಸರ್ಕಾರದ್ದು. ತಪ್ಪು ಸರ್ಕಾರದ್ದು. ಪೊಲೀಸರೊಂದು ತಪ್ಪೇ ಇಲ್ಲ ಅಂದ್ರೆ 5 ಜನ ಪೊಲೀಸರನ್ನ ನಿಮ್ಮ ಮೇಲೆ ತಪ್ಪು ಬಂದ ಮೇಲೆ ಅವರನ್ನ ಬಲಿಪಶುಗಳನ್ನು ಮಾಡಿ ಸಸ್ಪೆಂಡ್ ಮಾಡಿದ್ರಿ. ಆಯ್ತು, ಎಲ್ಲರೂ ಹೇಳಿದ್ರು ಇಂಟೆಲಿಜೆನ್ಸ್ ಇದು. ಮುಖ್ಯಮಂತ್ರಿಗಳೇ, ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲಿದೆ. ನೀವು ಫೇಲೆ. ಇಂಟೆಲಿಜೆನ್ಸ್ ಚೀಫ್ ಆಗಿದ್ದವರು ಯಾರು? ನಿಂಬಾಳ್ಕರ್ ಅವರು. ಯಾಕೆ ಅವರನ್ನು ಸಸ್ಪೆಂಡ್ ಮಾಡಿಲ್ಲ? ನಿಮಗೆ ತಾಕತ್ತಿಲ್ಲ. ಯಾಕೆ? ಅವ್ರನ್ನ ಮುಟ್ಟಿದ್ರೆ ನೀವು ಸುಟ್ಟೋಗ್ತೀರಿ. ಅವರನ್ನು ನೀವು ಸಸ್ಪೆಂಡ್ ಮಾಡಿದ್ರೆ ಇಷ್ಟೊತ್ತಿಗೆ ನೀವು ಮಾಜಿ ಮುಖ್ಯಮಂತ್ರಿ ಆಗ್ತಿದ್ದೀರಿ ಅಲ್ವಾ? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳಬೇಕಾಗಿತ್ತು, ಅದಕ್ಕೆ ಮಾಡಲಿಲ್ಲ. ನೀವು ಕಮಿಷನರ್ ಮಾಡಿದ್ರಿ. ಯಾಕೆ ಗೊತ್ತಾ? ಅವರೊಬ್ಬ ಪಾಪ ST ಅವರು ಅಡಿಷನಲ್ ಕಮಿಷನರ್ ಮಾಡಿದ್ರಿ, ಅವ್ರು SC. ಇನ್ನು ಉಳಿದಿದ್ದ ಬಡಪಾಯಿಗಳನ್ನ ನೀವು ಸಸ್ಪೆಂಡ್ ಮಾಡಿ. ನಾನೇನು ಬಯಸ್ತೇನೆ, ತಪ್ಪು ಗೆದ್ದ ದಿನ ಇಡೀ ರಾಜ್ಯದ ಜನ ಎಷ್ಟು ಸಂಭ್ರಮ ಪಡ್ತಿದ್ರೋ, 4ನೇ ತಾರೀಕು 3:10 ಆ ಕಪ್ಪುಗೂ ಬೆಲೆ ಇಲ್ಲ. ಆ ಕಪ್ಪು ನೀವೇನು ಸಂಭ್ರಮಾಚರಣೆ ಮಾಡ್ತಕ್ಕಂಥ ಜನರಿಗೆ ನೀವು ಶೋಕಾಚರಣೆ ಮಾಡ್ತಕ್ಕಂಥ ಬಹುಮಾನವನ್ನು ಕೊಟ್ರಿ. ಇಷ್ಟಾದ್ರೂ ವೇದಿಕೆಯಲ್ಲಿ ಇದ್ದಿದ್ದಾರು ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಮಕ್ಕಳು ಮತ್ತೆ ನಿಮ್ಮ ಬೇರೆಯವರನ್ನೆಲ್ಲ ಕರ್ಕೊಂಡು ಬಂದು ಕುಳಿಸ್ಕೊಂಡು ಏನ್ ತಪ್ಪು ನೀವು ಗೆದ್ದಿದ್ರ? ಈ ಸಂಭ್ರಮ ಬೇಕಾಗಿತ್ತ? ಜನರ ಪ್ರಾಣ ತೆಗೆಯೋದು ಬೇಕಾಗಿತ್ತ? ಕೊನೆಯಲ್ಲಿ ನೀವೇ ಹೇಳ್ತೀರಿ, ಈಗ ಹೋಗಿ ಕೆಲವರೆಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಬಿಜೆಪಿಯವರು ಜನತಾದಳವರು ಸೇರಿ ಪ್ರಚೋದನೆ ಮಾಡಿದ್ರು, ಅದಕ್ಕೆ ಕಾಲ್ಕೊಡ್ತಾ ಇರೋದು ಅಂತ. ಆದ್ರೆ ಕಂಪ್ಲೇಂಟ್ ಕೊಟ್ಟಾಗ ಆ ಪೊಲೀಸ್ನವರು ನಿಮ್ಮ ಮುಖಕ್ಕೆ ಮುಗಿದು ಕಳಿಸಲಿಲ್ವಾ? ಯಾಕೆಂದ್ರೆ ಅವ್ರಿಗೆಲ್ಲ ಗೊತ್ತಿದೆ ಏನೇನಾಗಿತ್ತು ಅಂತ. ಅದನ್ನು ಬಿಟ್ಟು ಈ ರೀತಿ ನಾಟಕ ಆಡ್ತಿರಲ್ಲ, ನಿಮಗೆ ಮಾನ ಮರ್ಯಾದೆ ಇದೆಯಾ? ನಿಮಗೇನಾದ್ರೂ ನಿಜವಾಗಿಯೂ ಮಾನ ಮರ್ಯಾದೆ ಇದ್ದಿದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ತೋರಿಸಬೇಕಾಗಿತ್ತು. ನೀವು ಬಂಡತನದ ಪರಮಾವಧಿ ಪ್ರದರ್ಶನ ಮಾಡ್ತಿದ್ದೀರಿ. ಜನ ಇದನ್ನು ಒಪ್ಪೋದಿಲ್ಲ. ಇವತ್ತು ಸಂಭ್ರಮಾಚರಣೆ ಮಾಡುವುದರ ಬದಲು ಇಡೀ ರಾಜ್ಯದಲ್ಲಿ ಶೋಕಾಚರಣೆ ಮಾಡ್ತಾ ಇದ್ದಾರೆ. ಈ ಶೋಕದಲ್ಲಿ
ನೀವು ಕರಗಿ ಹೋಗ್ತೀರಿ. ನಿಮ್ಮ ಸರ್ಕಾರ ಬಹುದಿನಗಳ ಉಳಿಯೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ತಕ್ಷಣ ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತಕ್ಕಂಥ ಮಾತನ್ನ ನಮ್ಮ ಆಗ್ರಹದ ಮೂಲಕ ಹೇಳ್ತಾ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರ ಶಾಪ, ಈ ರಾಜ್ಯದ ಜನರ ಶಾಪ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಿ, ನಿಮಗೆ ಎಲ್ಲರೂ ಸೇರಿ ಧೀಮಾಗಿ ಆಗ್ತಾರೆ, ನಿಮ್ಮ ಸರ್ಕಾರ ಬೇಗ ತೊಲಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದೇನೆ. ಜೈ ಹಿಂದ್. बोलो भारत माता की, भारत माता की. ಈ ಪ್ರತಿಭಟನಾ ರ್ಯಾಲಿಯನ್ನ ಉದ್ದೇಶಿಸಿ ನಮ್ಮೆಲ್ಲರ ರಾಜ್ಯ ನಾಯಕರು, ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಬಿ.ವೈ. ವಿಜಯೇಂದ್ರ ಅವರು ಮಾತಾಡಬೇಕು ಅಂತ ಕೇಳ್ತಾರೆ. बोलो ಭಾರತ್ ಮಾತಾ ಕಿ. ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ರವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪಕ್ಷದ ಶಾಸಕ ಮಿತ್ರರೇ, ಸಂಸದರೇ, ವಿಧಾನ ಪರಿಷತ್ ಸದಸ್ಯರೇ, ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಶ್ರದ್ಧೆ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಯಾತಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದೆ ಅಂತ ಹೇಳಿದ್ರೆ, ಮೊನ್ನೆ ದಿನ 3ನೇ ತಾರೀಕು ಆರ್ಸಿಬಿ ಮತ್ತು ಪಂಜಾಬ್ ಮಧ್ಯೆ ಆರ್ಸಿಬಿ ಗೆದ್ದು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರೆ, 4ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆ ಬರ್ತದೆ. ಏನು ಸಲಹೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸಲಹೆಗಾರರು ಸಿದ್ದರಾಮಯ್ಯನವರಿಗೆ ಸಲಹೆ ಕೊಡ್ತಾರೆ. ಸಿದ್ದರಾಮಯ್ಯನವರೇ, ರಾಜ್ಯದಲ್ಲಿ ನಿಮ್ಮ ಜನಪ್ರಿಯತೆ ಪಾತಾಳಕ್ಕೆ ಹೋಗ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ನಡುವೆನೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆ ನೆಲಕಚ್ಚಿದೆ. ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಯುವಕರು, ಜನರು ಆರ್ಸಿಬಿ ಗೆದ್ದಾಗ ಬಹಳ ಖುಷಿಯಿಂದ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಹೇಗಾದ್ರೂ ಮಾಡಿ ಇದ್ರ ಮಧ್ಯೆ ನಾವು ಕೂಡ ತೂರ್ಕೋಬೇಕು. ಈ ಜನಪ್ರಿಯತೆಯನ್ನ ನಾವು ಕೂಡ ಈ ಜನಪ್ರಿಯತೆಯನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ನಿಮ್ಮ ಇಮೇಜ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳೋ ಸಲಹೆಗಾರರು ಕೊಟ್ಟಾಗ, ಬೆಳಗ್ಗೆ ಏಕಾಏಕಿ ಮುಖ್ಯಮಂತ್ರಿಗಳ ಅಧಿಕಾರಿಗಳನ್ನ ಕರೆದು ನಾವು ವಿಧಾನಸೌಧದ ಮೆಟ್ಟಿಲ ಮುಂದೆ ನಾವು ಆರ್ಸಿಬಿ ಒಂದು ಸೆಲೆಬ್ರೇಷನ್, ವಿಕ್ಟರಿ ಸೆಲೆಬ್ರೇಷನ್ ಅನ್ನ ಮಾಡಬೇಕು. ಆಗ ಅಧಿಕಾರಿಗಳು ಹೇಳಿದ್ರು, ಯಾವುದೇ ಕಾರಣಕ್ಕೂ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಸಂಭ್ರಮಾಚರಣೆ ಮಾಡೋದಕ್ಕೆ ಆಗೋದಿಲ್ಲ. ಒಂದು ವಾರ ಆದ್ರೂ ಸಮಯ ಕೊಡಿ, ಒಂದು 4-5 ದಿನ ಆದ್ರೂ ಸಮಯ ಕೊಡಿ ಅಂತ ಹೇಳಿದ್ರು ಕೂಡ, ನಾನು ಮುಖ್ಯಮಂತ್ರಿ ಇದ್ದೇನೆ, ನಾನು ಆದೇಶ ಮಾಡ್ತಾ ಇದ್ದೇನೆ. ಇವತ್ತು ಸಂಜೆ 4 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಲ ಮುಂದೆ ಆರ್ಸಿಬಿ ನಾವು ವಿಜಯೋತ್ಸವನ ಆಚರಣೆ ಮಾಡೇ ಮಾಡ್ತೇವೆ ಅಂತ ಹೇಳಿದಾಗ ಅನಿವಾರ್ಯವಾಗಿ ಅಧಿಕಾರಿಗಳು ಒಪ್ಕೊಳ್ಳಬೇಕಾಯ್ತು. ಯಾವಾಗ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಅಧಿಕಾರಿಗಳು ಮಣಿದ್ರು, ಅಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಸಿದ್ದರಾಮಯ್ಯನವರು ಅಲ್ಲಿ ವಿಜಯೋತ್ಸವನ ಮಾಡಿದ್ರೆ ನಾನೇನ್ ಕಡಿಮೆ ಉಪಮುಖ್ಯಮಂತ್ರಿ, ರಾಜ್ಯದ ಉಪಮುಖ್ಯಮಂತ್ರಿ ಇದ್ದೇನೆ. ಅವರು ವಿಧಾನಸೌಧದ ಭವ್ಯ ಮೆಟ್ಟಿಲ ಮುಂದೆ ವಿಜಯೋತ್ಸವನ ಆಚರಣೆ ಮಾಡಿದ್ರೆ ನಾನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲಕ್ಷಾಂತರ ಜನ ಸೇರಿ ಮಾಡ್ತೇವೆ.